ಡಾಕ್ಟರ್ ಮೋಹನ್ ಕುಮಾರ್ ಅಂತ. ನಾನು ಬೇಸಾಯ ಶಾಸ್ತ್ರಜ್ಞ. ಪ್ರಸ್ತುತವಾಗಿ ನಾನು ಹರಳು ಬೆಳೆ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಓಕೆ, ಹರಳು ಒಂದು ಪ್ರಮುಖವಾದ ಅಖಾದ್ಯ ಎಣ್ಣೆಕಾಳು ಬೆಳೆಯಾಗಿದ್ದು ಭಾರತದಲ್ಲಿ ಬೆಳೆಯುವಂಥ 9 ವಿವಿಧ ಎಣ್ಣೆಕಾಳು ಬೆಳೆಗಳಲ್ಲಿ ಹರಳು ಒಂದು ಪ್ರಮುಖವಾದ ಅಖಾದ್ಯ ಎಣ್ಣೆಕಾಳು ಬೆಳೆ. ಈ ಬೆಳೆಯನ್ನು ಪ್ರಮುಖವಾಗಿ ನಿರ್ಲಕ್ಷಿತ ಪ್ರದೇಶಗಳಲ್ಲಿ ಹೆಚ್ಚು ಬೆಳೀತಾರೆ. ಅಂದರೆ ಮಳೆ ಆಶ್ರಿತ ಪ್ರದೇಶಗಳು ಅಥವಾ ಕಡಿಮೆ ಫಲವತ್ತಾದ ಭೂಮಿಗಳಲ್ಲಿ ಹೆಚ್ಚಾಗಿ ನಾವು ಯಥೇಚ್ಛವಾಗಿ ಹರಳುಗಳನ್ನ ಬೆಳೀತಿದ್ದೀವಿ. ಹರಳು ಒಂದು ಪ್ರಸ್ತುತವಾಗಿ ಹರಳು ಒಂದು ಎಣ್ಣೆಕಾಳು ಬೆಳೆಯಾಗಿ ಉಳಿದೇನೆ ಇದು ವಾಣಿಜ್ಯ ಬೆಳೆಯ ಸ್ವರೂಪವನ್ನು ತಗೊಳ್ಳುತ್ತಿದೆ. ಇದು ಯಾಕೆ ಅಂದರೆ ಈಗ ಈ ಪ್ರಸ್ತುತ ದಿನಗಳಲ್ಲಿ ಯಥೇಚ್ಛವಾದ ಯಾಂತ್ರೀಕರಣ ಮತ್ತು ಈ ಇಂಡಸ್ಟ್ರಿಯಲೈಸೇಷನ್ನು ಮತ್ತು ಈ ಸ್ಪೇಸ್ ರಿಸರ್ಚ್ ಇಂಥದ್ರ ಬಗ್ಗೆ ಜಾಸ್ತಿ ಒಲವು ಮೂಡಿರೋದ್ರಿಂದ ಇಂಥ ಎಲ್ಲ ವಿಭಾಗಗಳಲ್ಲಿ ಹರಳೆಣ್ಣೆಯನ್ನು ಯಥೇಚ್ಛವಾಗಿ ಒಂದು ಲೂಬ್ರಿಕೆಂಟ್ ಆಗಿ ಯೂಸ್ ಮಾಡ್ತಾರೆ ಮತ್ತು ಇಂಧನವಾಗೂ ಕೂಡ ಯೂಸ್ ಮಾಡ್ತಾರೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ತುಂಬ ಬೆಳೀತಾ ಇರುವಂಥ ಈ ಆರೋಗ್ಯದ ಬಗೆಗಿನ ಚಿಂತನೆಗಳು ಮತ್ತು ಆಯುರ್ವೇದ ಮತ್ತು ಈ ನ್ಯಾಚುರಲ್ ಮೆಡಿಸಿನ್ಸ್ ಅಲ್ಲೂ ಕೂಡ ಯಥೇಚ್ಛವಾಗಿ ಹರಳೆಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಹರಳು ಪ್ರಮುಖವಾಗಿ ಬೆಳಿತೀವಿ. ಕರ್ನಾಟಕದಲ್ಲಿ ಪ್ರಸ್ತುತ ಒಂದು 8,000 ಹೆಕ್ಟೇರ್ಗಳಲ್ಲಿ ನಾವು ಹರಳನ್ನು ಬೆಳಿತಿದ್ವಿ. ಈವನ್ ನಮ್ಮ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಯಥೇಚ್ಛವಾಗಿ ಹರಳು ಬೆಳಿತೀವಿ. ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದರೆ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು, ಪಾರ್ಟ್ ಆಫ್ ಹಾಸನ್ನು, ಆಮೇಲೆ ನಮ್ಮ ರಾಮನಗರ, ಈ ಕಡೆ ನಮ್ಮ ಕೋಲಾರ, ಚಿಂತಾಮಣಿ, ಈ ಕಡೆ ಎಲ್ಲ ಕಡೆ ಹರಳನ್ನು ಚೆನ್ನಾಗಿ ಬೆಳಿತಿದ್ದೀವಿ. ಹರಳು ಅಂದರೆ ಎಲ್ಲರೂ ತಿಳ್ಕೊಳೋದು ಇದೊಂದು ತುಂಬ ಬಹುವಾರ್ಷಿಕ ಬೆಳೆ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಸುಧಾರಿತ ಹರಳು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು ಅವುಗಳು ಬೇರೆ ನಮ್ಮ ಮೆಕ್ಕೆಜೋಳ ಅಥವಾ ರಾಗಿ ಆ ಥರನಾಗಿ ಒಂದು 120ರಿಂದ 150 ದಿವಸಗಳಲ್ಲಿ ಬೆಳೆದು ಒಂದು ಉತ್ತಮವಾದ ಇಳುವರಿಯನ್ನು ಕೊಡ್ತವೆ. ನಮ್ಮಲ್ಲಿ ಸುಧಾರಿತ ತಳಿಗಳಾದ DCH 177, DCH 519, ICS 66 ಮತ್ತು ಜ್ಯೋತಿ ಅಂತ ವಿವಿಧ ತಳಿಗಳಿದ್ದಾವೆ. ಬೆಳೆ ಬೆಳೆಯೋ ಪ್ರದೇಶದ ಹವಾಮಾನ ಮತ್ತು ಮಣ್ಣಿನ ಅನುಗುಣವಾಗಿ ವಿವಿಧ ತಳಿಗಳನ್ನು ನಾವು ಶಿಫಾರಸು ಮಾಡ್ತೀವಿ ರೈತರಿಗೆ. ಓಕೆ, ಈ ಬೆಳೆಗೆ 1 ಹೆಕ್ಟೇರ್ ಪ್ರದೇಶಕ್ಕೆ ನಮಗೆ ಒಂದು ಎಕರೆ ಬಗ್ಗೆ ನಮಗೆ 2 kg ಬೀಜ ಬೇಕಾಗುತ್ತೆ. ಅಂದರೆ 1 ಹೆಕ್ಟೇರ್ಗೆ ಒಂದು 5ರಿಂದ 6 kg ಅಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಸಂಕರಣ ತಳಿಗಳು ಅಂದರೆ ಹೈಬ್ರಿಡ್ಗಳನ್ನ ಯೂಸ್ ಮಾಡಿದಲ್ಲಿ ಈ ಬೆಳೆ ಉತ್ಪಾದನೆಯಲ್ಲಿ ಪ್ರಮುಖವಾಗಿ ಅಂದರೆ ನಾವು ಇದನ್ನು ಯಥೇಚ್ಛವಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ಮುಂಗಾರಿಗೆ ಈ ಬೆಳೆಯನ್ನು ಶಿಫಾರಸು ಮಾಡ್ತೀವಿ. ಮುಂಗಾರಿಗೆ ಬೆಳೆಯೋದಾದರೆ ನಾವು ಯಾವುದೇ ಟೈಮಲ್ಲಿ ಈಗ ಮೇ 2ನೇ ವಾರದ ನಂತರ ಆಗಸ್ಟ್ವರೆಗೂ ಯಾವಾಗ ಬೇಕಾದರೂ ಇದನ್ನು ಬಿತ್ತನೆ ಮಾಡಬಹುದಾಗಿದೆ. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ನಾವು ಇದನ್ನು ಸಾಲಿನಿಂದ ಸಾಲಿಗೆ 90 ಸೆಂಟಿಮೀಟರ್ಗಳಷ್ಟು ಅಂತರ ಕೊಟ್ಟು ಗಿಡದಿಂದ ಗಿಡಕ್ಕೆ 60 ಸೆಂಟಿಮೀಟರ್ ಅಂದರೆ 2 ಅಡಿ, ಸಾಲಿನಿಂದ ಸಾಲಿಗೆ 3 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 2 ಅಡಿ ಹಾಕಿ ಬೆಳೆಯೋದ್ರಿಂದ ಒಂದು ಉತ್ತಮವಾದ ಸಸ್ಯ ಸಂಖ್ಯೆಗಳನ್ನ 1 ಹೆಕ್ಟೇರಿಗೆ ಪಡ್ಕೊಂಡು ಉತ್ತಮವಾದ ಇಳುವರಿಯನ್ನು ಪಡಿಬಹುದಾಗಿದೆ. ಹಾಗೆ ರಾಸಾಯನಿಕ ಗೊಬ್ಬರಗಳನ್ನ ಕೂಡ ಬೇರೆ ಯಾವುದೇ ಬೆಳೆಗಳನ್ನು ನೀವು ತಗೊಂಡ್ರೂ ಕೂಡ ಎಲ್ಲ ಬೆಳೆಗಳಿಗಿಂತ ಕಡಿಮೆ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ಬೇಡುವಂಥ ಬೆಳೆಗಳಾಗಿದೆ. ಇದಕ್ಕೆ ಪ್ರತಿ ಹೆಕ್ಟೇರ್ಗೆ 40 kg ಸಾರಜನಕ, 40 kg ರಂಜಕ ಮತ್ತು 20 kg ಪೊಟ್ಯಾಷಿಯನ್ನ ನಾವು ಶಿಫಾರಸು ಮಾಡಿದ್ದೀವಿ. ಇಷ್ಟು ಪ್ರಮಾಣದ ಸಾರಜನಕಗಳನ್ನ ಹಾಕೋದ್ರಿಂದ ನಾವು ಉತ್ತಮವಾದ ಇಳುವರಿಯನ್ನು ಪಡಿಬಹುದಾಗಿದೆ. ಮತ್ತು ಈ ಬೆಳೆಗೆ ಬೇರೆ ಬೆಳೆಗಳಂತೆ ಹೆಚ್ಚು ರೋಗ ಮತ್ತು ಕೀಟ ಬಾಧೆ ಇರುವುದಿಲ್ಲ. ಮತ್ತು ಈಗ ಹವಾಮಾನ ವೈಪರೀತ್ಯವನ್ನು ನಾವು ಏನು ಕಾಣ್ತಿದ್ದೀವಿ ಅಂತಹ ಹವಾಮಾನ ವೈಪರೀತ್ಯ ಸಂದರ್ಭವನ್ನು ಕೂಡ ಸಮರ್ಥವಾಗಿ ಎದುರಿಸಬಲ್ಲ ಒಂದು ಪ್ರಮುಖವಾದ ಬೆಳೆಯಾಗಿರೋದ್ರಿಂದ ಯಾವುದೇ ರೀತಿ ಯಥೇಚ್ಛವಾದ ಕೀಟ ಮತ್ತು ರೋಗ ಬಾಧೆ ಇಲ್ಲದೆ ಇರೋದ್ರಿಂದ ಈಗ ನಮ್ಮ ಮಳೆಯಾಶ್ರಿತ ಪ್ರದೇಶದ ಏನು ಈ ಮಧ್ಯಮ ಮತ್ತು ಈ ಸಣ್ಣ ರೈತರು ಏನಿದ್ದಾರೆ ಅವರಿಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರೋ ರೈತರು ಬೇರೆ ಬೆಳೆಗಳನ್ನ ಅಳವಡಿಸ್ಕೊಂಡು ಅಂಥ ಸಂದರ್ಭದಲ್ಲಿ ಅವರ ನಿರ್ಲಕ್ಷಿತ ಪ್ರದೇಶಗಳ ಅಂದರೆ ಮಾರ್ಜಿನಲ್ ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ ಅಂಥ ಪ್ರದೇಶಗಳಲ್ಲಿ ಈ ಬೆಳೆಗಳನ್ನು ಒಂದು ಪ್ರಾಫಿಟಬಲ್ ಆಗಿ ಬೆಳೆಯೋದ್ರಿಂದ ಈಗ ಇಳುವರಿಯಲ್ಲೂ ಕೂಡ ನಮ್ಮ ಎಲ್ಲ ಸಂಕರಣ ತಳಿಗಳು ಪ್ರತಿ ಎಕರೆಗೆ ಒಂದು 8ರಿಂದ 10 ಕ್ವಿಂಟಲ್ ಬರೋದ್ರಿಂದ ಇದರಲ್ಲಿ ನಮಗೆ ಈ ಉತ್ಪಾದನಾ ವೆಚ್ಚ ತುಂಬ ಕಡಿಮೆ. ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಉತ್ಪಾದನಾ ವೆಚ್ಚ ಕಡಿಮೆ ಇರೋದ್ರಿಂದ ನಾವು ಒಂದು 10 ಕ್ವಿಂಟಲ್ನ 1 ಎಕರೆಗೆ ಪಡ್ಕೊಂಡ್ರು ಕೂಡ ಈಗ ಸರಾಸರಿ 5,000 ರೂಪಾಯಿ ಒಂದು ಪ್ರತಿ ಕ್ವಿಂಟಲ್ಗೆ ಮಾರುಕಟ್ಟೆ ಮೌಲ್ಯ ಇರೋದ್ರಿಂದ ನಾವೊಂದು ಉತ್ತಮವಾದ ಬೆಳೆಯನ್ನಾಗಿ ಇದನ್ನು
ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಮತ್ತು ನಿರ್ಲಕ್ಷಿತ ಭೂಮಿಗಳಲ್ಲಿ ಇದನ್ನು ಅಳವಡಿಸ್ಕೊಂಬಹುದಾಗಿದೆ ರೈತ ಬಾಂಧವರು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಬೇಕಾದರೂ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿರುವ ಅಖಿಲ ಭಾರತ ಸುಸಂಘಟಿತ ಹರಳು ಸಂಶೋಧನಾ ಪ್ರಯೋಜನೆಯಲ್ಲಿ ಬಂದರೆ ನಮ್ಮನ್ನು ಸಂಪರ್ಕಿಸಿದರೆ ನಾವು ತಮಗೆ ಬೇಕಾದ ಸಕಲ ಮಾಹಿತಿಗಳನ್ನ ಈ ಬೆಳೆ ಬಗ್ಗೆ ಕೊಡ್ತೀವಿ. ಸರ್, ಇದಕ್ಕೆ ಮೈನಾಗಿ ಯಾವ್ಯಾವ ರೋಗ ಬರ್ಬೋದು? ಇದರಲ್ಲಿ ಪ್ರಮುಖವಾಗಿ ರೋಗಗಳಂದರೆ ಸೊರಗು ರೋಗ ಅಂತೀವಿ. ಬಟ್ ನಾವು ಈ ಒಂದು ಒಳ್ಳೆಯ ವಿಷಯ ಅಂದರೆ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಸೊರಗು ರೋಗದ ಹಾವಳಿ ಭಾಳ ಕಡಿಮೆ ಹರಳಿಗೆ. ಉತ್ತರ ಭಾರತದಲ್ಲಿ ಸೊರಗು ರೋಗ ಬರುತ್ತೆ. ನಮ್ಮಲ್ಲಿ ಸೊರಗು ರೋಗದ ಅಷ್ಟೊಂದು ಬಾಧೆ ಇಲ್ಲವೇ ಇಲ್ಲ. ಅದು ಕರ್ನಾಟಕದಲ್ಲಿ ಸೊರಗು ರೋಗದ ಬಾಧೆ ಇಲ್ಲವೇ ಇಲ್ಲ ಹರಳು ಬೆಳೆಗೆ. ಆಮೇಲೆ ಈ ಕಾಯಿ ಕಟ್ಟ ಹಂತದಲ್ಲಿ ಯಥೇಚ್ಛವಾಗಿ ಮಳೆ ಬಂದರೆ ಒಂದು ವಾರಗಟ್ಟಲೆ ಎಲ್ಲರೂ ಮಳೆ ಹಿಡ್ಕೊಂಡ್ರೆ ಕಾಯಿ ಕಟ್ಟೋ ಸಂದರ್ಭದಲ್ಲಿ ಈ ಕಂದುಕೊಳೆ ರೋಗ ಅಂತ ಒಂದು ಬರುತ್ತೆ. ಅದಕ್ಕೆ ನಾವು ಟಿಲ್ಟ್ ಅಂತ ಹೇಳ್ತೀವಿ. ಅದನ್ನು ಸ್ಪ್ರೇ ಮಾಡೋದ್ರಿಂದ ಒಂದು ಶಿಲೀಂಧ್ರನಾಶಕ ಅದನ್ನು ಸ್ಪ್ರೇ ಮಾಡೋದ್ರಿಂದ ಸಮರ್ಥವಾಗಿ ನಾವು ಅದನ್ನು ನಿರ್ವಹಣೆ ಮಾಡ್ಬೋದು. ಅದರ ಬಿಟ್ಟರೆ ಅಂಥ ಹೆಚ್ಚಿನ ಪಕ್ಷ ಬಾಧಿಸುವಂಥ ರೋಗಗಳು ಯಾವುದೂ ಇಲ್ಲ. ಕೀಟಗಳಿಗೆ ಬಂದರೆ ಈ ಕಾಯಿ ಕೊರಕ ಒಂದು ಇಂಪಾರ್ಟೆಂಟ್ ಪೆಸ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಪ್ರಮುಖವಾಗಿ ಬಾಧಿಸುತ್ತೆ. ಕಾಯಿ ಕೊರಕನ್ನು ಕೂಡ ನಾವು ಲಾರ್ವಿನ್ ಅಂತ ಒಂದು ಕೆಮಿಕಲ್ನ ನಾವು ಶಿಫಾರಸು ಮಾಡ್ತೀವಿ. ಅದನ್ನು ತಾವು ಸ್ಪ್ರೇ ಮಾಡೋದ್ರಿಂದ 1 ಅಥವಾ 2 ಸಿಂಪರಣೆ ಮಾಡೋದ್ರಿಂದ ಸಮಗ್ರವಾಗಿ ಆ ಕೀಟದ ಹತೋಟಿಗೆ ತಗೊಳ್ಬೋದು. ಹಾಗೂ ಉತ್ತಮ ಬೆಳೆ ಉತ್ಪಾದನೆ ಮಾಡ್ಬೋದು. ಸೊ ಇದನ್ನು ಅಂತರ ಬೆಳೆಯಾಗಿ ಬೆಳೆಯೋದಾದರೆ ಯಾವ್ಯಾವ ಬೆಳೆಗಳ ಬೆಳೆ? ಇದನ್ನು ಹರಳನ್ನು ಈಗ ಮುಖ್ಯ ಬೆಳೆಯಾಗಿ ಅಲ್ಲದೆ ಅಂತರ ಬೆಳೆ ಮತ್ತು ಅಕ್ಕಡಿ ಪದ್ಧತಿ ಅಂತ ಹೇಳ್ತಾರೆ ರೈತ ಬಾಂಧವರು. ಅಂಥ ಸಿಸ್ಟಮಲ್ಲೂ ಕೂಡ ಇದನ್ನು ತುಂಬ ಪ್ರಾಫಿಟಬಲ್ ಆಗಿ ಬೆಳಿಬೋದು. ಏಕೆಂದರೆ ಹರಳು ಒಂದು ಅಗಲ ಸಾಲುಳ್ಳ ಬೆಳೆ ಆಗಿರೋದ್ರಿಂದ ಮತ್ತು ಬೆಳವಣಿಗೆಯ ಪ್ರಾಥಮಿಕ ಹಂತಗಳಲ್ಲಿ ಇದ್ರದ್ದು ಬೆಳೆಯ ಗ್ರೋತ್ ಏನಿರುತ್ತೆ ಅದು ಸ್ವಲ್ಪ ನಿಧಾನವಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಶಾರ್ಟ್ ಡ್ಯೂರೇಷನ್ ಯಾವುದೇ ಒಂದು ನಮ್ಮ ತೃಣಧಾನ್ಯಗಳು ಅಂತ ಏನು ಹೇಳ್ತೀವಿ, ಆ ತೃಣಧಾನ್ಯಗಳು ಅಥವಾ ಈ ಅಲ್ಪಾವಧಿಯ ಯಾವುದೇ ಒಂದು ದ್ವಿದಳ ಧಾನ್ಯಗಳಾಗಿರ್ಬೋದು, ಉದ್ದು, ಹೆಸರು ಅಂಥದ್ರ ಜೊತೆನೇ ಬೆಳಿಬೋದು. ಅದಲ್ಲದೆ ನಾವು ಪ್ರಮುಖವಾಗಿ ಇದನ್ನು ರಾಗಿ ಜೊತೆ ಮತ್ತು ನವಣೆ ಜೊತೆ ಮತ್ತು ಅರಕದ ಜೊತೆ ಮತ್ತು ನಾವು ತೊಗರಿ ಜೊತೆ ಸೂರ್ಯಕಾಂತಿ ಜೊತೆ ಕೂಡ ಇದನ್ನ ತುಂಬ ಉತ್ತಮವಾಗಿ ಬೆಳಿಬಹುದಾಗಿದೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ವೆರೈಟಿ ಯಾವುದಂದ್ರೆ ಇದು? ವೆರೈಟಿ DCH 177, DCH 519 ಮತ್ತು ICS 66 ಮತ್ತು ಜ್ಯೋತಿ, ಜ್ವಾಲಾ ಇವು ಪ್ರಮುಖವಾದ ಸಂಕರಣ ತಳಿ ಮತ್ತು ತಳಿಗಳಾಗಿವೆ. ಸೊ ಇವೆಲ್ಲ ಬಿತ್ತನೆ ಬೀಜ ಸಿಗುತ್ತಲ್ವ? ಇದು ನಮ್ಮಲ್ಲೇ ಬಿತ್ತನೆ ಬೀಜ ಸಿಗುತ್ತೆ. ನಾವು ಈ ವಲಯಕ್ಕೆ ಶಿಫಾರಸುಗೊಂಡ ಉತ್ತಮ ತಳಿಗಳು ನಮ್ಮಲ್ಲಿ ದೊರೆಯೋದ್ರಿಂದ ರೈತ ಬಾಂಧವರು ನಮ್ಮನ್ನು ಸಂಪರ್ಕಿಸಿದಲ್ಲಿ ಅವರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ನಾವು ಒದಗಿಸ್ತೀವಿ.